Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತು ನಾನು ಹೇಳ್ತಿರೋದೇನಪ್ಪಾ ಅಂದ್ರೆ ಒಂದು ಬ್ಯೂಟಿಫುಲ್ ಆದ ಒಂದು ಸುವರ್ಣ ಅವಕಾಶ ಇದೆ, ಒಂದು ಸುವರ್ಣ ವರ್ಷ ಇದು. ಯಾರಿಗೆ? ಬರ್ರಿ ಹಾಗಾದ್ರೆ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳು 3ನೇ ತರಗತಿ ಅಥವಾ 4ನೇ ತರಗತಿ ಅಥವಾ 5ನೇ ತರಗತಿಯಲ್ಲಿ ಓದುತ್ತಿದ್ದರೆ ಅಂತ ಮಕ್ಕಳಿಗೋಸ್ಕರ ಅಂತಾನೆ ಇರುವಂತ ಒಂದು ಸುವರ್ಣ ವರ್ಷ ಅಂತಾನೆ ಇಟ್ಕೋಬಹುದು. ಯಾಕೆ ಅಂದ್ರೆ ಅವರಿಗಿರುವ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಇದಾವೆ. ಎಂತ ಅವಕಾಶಗಳಿದಾವೆ ಈ ವರ್ಷ ಅವರಿಗೆ ಅಂದ್ರೆ ನವೋದಯ ಸೈನಿಕ್ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ, ಓಕೆನಾ? RMS ಮೊರಾರ್ಜಿ ಆದರ್ಶ ಕಿತ್ತೂರಾಣಿ ಚೆನ್ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆಗಳಾಗಿರ್ಬೋದು ಅಥವಾ ಪ್ರತಿಷ್ಠಿತ ಶಾಲೆಯ ಎಕ್ಸಾಮ್ ಅಂತ ಬರ್ತವೆ ಮತ್ತು ಕೇಂದ್ರೀಯ ವಿದ್ಯಾಲಯಗಳಿಂದ ಮಾಡುವಂತ ಎಕ್ಸಾಮ್ಸ್ ಅಂತ ಬರ್ತವೆ. ಈ ಎಲ್ಲಾ ಎಕ್ಸಾಮ್ಗಳಿಗೂ ಯಾವಾಗ ಅಂದ್ರೆ ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಓದುತ್ತಿದ್ದರೆ ಈ ವರ್ಷ ಅಂದ್ರೆ 24-25ನೇ ಸಾಲಿನಲ್ಲಿ ಯಾವ ಮಗು 24 ಮತ್ತು 2024 ಮತ್ತು 2025ನೇ ಸಾಲಿನಲ್ಲಿ ಯಾವ ಮಗು ಓದ್ತಾ ಇದೆ, ಈಗ 4th ಪಾಸ್ ಆಗಿ 5ನೇ ತರಗತಿಯಲ್ಲಿ ಓದ್ತಾ ಇದೆ, ಅವರು ಈ ಎಲ್ಲಾ ಎಕ್ಸಾಮ್ಗಳನ್ನು ಬರೀಬಹುದು. ಏನ್ ಹೇಳಿ? ಈ ಎಲ್ಲಾ ಎಕ್ಸಾಮ್ಸ್ ಗಳನ್ನು ಬರೀಬಹುದು. ನವೋದಯ ಶಾಲೆ ಅದ್ರ ಬಗ್ಗೆ ನಾನು ಹೇಳ್ಬೇಕಾಗುತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಸೆಕೆಂಡ್ PUC ವರೆಗೂ CBSE ಇದೆ. ಸೈನಿಕ್ ಶಾಲೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೈನಿಕ್ ಶಾಲೆನ ಒಂದು ಕೊಡಗು ಮತ್ತು ಬಿಜಾಪುರದಲ್ಲಿ ಓಲ್ಡ್ ನಮ್ಮ ಹಳೆ ಸೈನಿಕ್ ಶಾಲೆಗಳಿದಾವೆ. ಇನ್ನು 2 ಹೊಸ ನ್ಯೂ ಸೈನಿಕ್ ಸ್ಕೂಲ್ ಅಂತ ಇದಾವೆ ನಮ್ಮ ಕರ್ನಾಟಕದಲ್ಲೇ ಕೂಡ. ಹಾಗೂ RMS ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಅದಕ್ಕೂ ಸಹ 5ನೇ ಕ್ಲಾಸಿಗೆ ಎಕ್ಸಾಮು. ಮೊರಾರ್ಜಿ ಆದರ್ಶ ಪ್ರತಿಷ್ಠಿತ ಈ ಎಲ್ಲಾ ಎಕ್ಸಾಮ್ಸ್ಗಳು ಕೂಡ ಯಾವಾಗಿದ್ದಾವೆ? 5ನೇ ತರಗತಿಯಲ್ಲಿದೆ. ಎಷ್ಟನೇ ತರಗತಿಗೆ? 5ನೇ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳಿಗೆ ಇರುವ ಒಂದು ಸುವರ್ಣ ಅವಕಾಶ. ಸರ್, ಹಾಗಾದ್ರೆ 4 ಮತ್ತು 3ನೇ ತರಗತಿಗೋಸ್ಕರ ಏನಿದೆ ಸರ್? ಏನಿಲ್ಲ. 5ನೇ ತರಗತಿಯಲ್ಲಿ ಈ ಎಕ್ಸಾಮ್ ಬರೀಬೇಕಲ್ವಾ? ಈ ಎಕ್ಸಾಮ್ ಬರೀಬೇಕಾದ್ರೆ ಒಂದೊಂದು ನವೋದಯಕ್ಕೆ ಒಂದೊಂದು ಜಿಲ್ಲೆಯಲ್ಲಿ 8,000 to 9,000 ಜನ ಕಾಂಪಿಟೇಷನ್ ಇರ್ತಾರೆ. ಎಷ್ಟು ಸಾವಿರ? 8,000 ಅಥವಾ 9,000 ಜನ ಬರೀತಾರೆ ಒಂದೊಂದು ಜಿಲ್ಲೆಯಲ್ಲಿ. ಅದರಲ್ಲಿ ಆಯ್ಕೆ ಆಗೋದೆಷ್ಟು? 80 ಮಕ್ಕಳು. ಆಯ್ಕೆ ಆಗೋದೆಷ್ಟು? 80 ಮಕ್ಕಳು. ಹಾಗಾದ್ರೆ ಇಲ್ಲಿ ನೋಡಿ, 8,000 to 9,000 ಜನ ಎಕ್ಸಾಮ್ ಬರೀತಾರೆ, 80 ಮಕ್ಕಳು ಆಯ್ಕೆ ಆಗ್ತಾರೆ. ಹಾಗಾದ್ರೆ ನಾವು 5ನೇ ತರಗತಿ ಓದ್ತಿರ್ಬೇಕಾದ್ರೆ ಒಂದೇ ವರ್ಷದಲ್ಲಿ ಪಿಕಪ್ ಆಗ್ತಾರ ಸರ್? ಇದು ಇಂಪಾರ್ಟೆಂಟ್ ಆಗತ್ತೆ ನಿಮಗೆ. ಈ ಒಂದೇ ವರ್ಷದಲ್ಲಿ ನವೋದಯ ಸಿಲೆಬಸ್, ಸೈನಿಕ್ ಸಿಲೆಬಸ್, RMS ಸಿಲೆಬಸ್ ನ ಓದಿ ಪಾಸ್ ಮಾಡಬಹುದಾ ಸರ್? ಇಲ್ಲ. ಕೆಲವು ಮಕ್ಕಳು ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ಅವರು ಒಂದೇ ವರ್ಷದಲ್ಲಿ ಕ್ಯಾಚ್ ಮಾಡ್ಕೊಂತಾರೆ. ಇನ್ನು ಕೆಲವು ಮಕ್ಕಳು ಏನಾಗ್ತಿರ್ತಾರೆ, ಸ್ಲೋ ಲರ್ನರ್ ಅಂತ ಇರ್ತಾರೆ, ಮೆಲ್ಲಕ್ಕೆ ಓದೋ ಅಂತ ಇರ್ತಾರೆ. ಅವರಿಗೆ ಕೇವಲ ಒಂದೇ ವರ್ಷದಲ್ಲಿ ಪಾಸ್ ಮಾಡೋ ಸ್ವಲ್ಪ ಕಷ್ಟ ಆಗೋದ್ರಿಂದ 4ನೇ ತರಗತಿಯಿಂದ ಅಥವಾ 3ನೇ ತರಗತಿಯಿಂದ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ. 3ನೇ ತರಗತಿಯಿಂದ ಸ್ವಲ್ಪ ಬುಕ್ಸ್ ತಂದು ಮೆಂಟಲ್ ಎಬಿಲಿಟಿ ಚಿತ್ರ ಟಿಕ್ ಹಾಕ್ಸೋದು ಅಥವಾ ಯೂಟ್ಯೂಬ್ ಅಲ್ಲಿ ನವೋದಯ ಕ್ಲಾಸಸ್ಗಳನ್ನ ಕೇಳಿಸೋದು, ಚೂರು ಟಚ್ ಕೊಡ್ರಿ. 4ನೇ ತರಗತಿಗೆ ಸೀರಿಯಸ್ ಆಗಿ ತಗೊಳ್ರಿ. 4 ಮತ್ತು 5ನೇ ತರಗತಿ 2 ವರ್ಷನೂ ಯಾವ ಮಗು ಸೀರಿಯಸ್ ಆಗಿ ನವೋದಯ ಪ್ರಾಕ್ಟೀಸ್ ಮಾಡುತ್ತೆ, ಸೈನಿಕ್ ಶಾಲೆ ಪ್ರಾಕ್ಟೀಸ್ ಮಾಡುತ್ತೆ, ಭಯ ಇಲ್ದಲೆ 5ನೇ ತರಗತಿಗೆ ನವೋದಯ ಶಾಲೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಆ ಮಗು ಹೆಸರು ಬರುತ್ತೆ. ಯಾಕೆ ಅಂದ್ರೆ ಒಂದೇ ವರ್ಷದಲ್ಲಿ ಆ ಮಗು 1 ವರ್ಷ ಕಲಿಬೇಕಾಗಿರೋದನ್ನ 2 ವರ್ಷ ಕಲಿತಾಗ ಆ ವಿಷಯದಲ್ಲಿ ಮಗುಗೆ ಪ್ರೌಢತೆ ಬರುತ್ತೆ. ಯಾವ ತರ ಕ್ವಶನ್ ಕೇಳಿದ್ರು, ಸ್ವಲ್ಪ ಕ್ವಶನ್ ನ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ಆ ಮಗು ಏನ್ ಮಾಡುತ್ತೆ, ಈಸಿಯಾಗಿ ಎಕ್ಸಾಮ್ ನ ಬರೆಯುತ್ತೆ. ಇಲ್ಲ ಅಂದ್ರೆ ಒಂದೇ ವರ್ಷದಲ್ಲಿ ಏನಾಗುತ್ತೆ, ಒಂದೇ ವರ್ಷ ಟ್ರೈನಿಂಗ್ ತಗೊಂಡ್ರೆ ಕೆಲವು ಮಕ್ಕಳು ವರ್ಷ ಪೂರ್ತಿ ಓದಿದ್ರು ಎಕ್ಸಾಮ್ ಅನ್ನೋ ಫಿಯರ್ ಅಲ್ಲಿ, ಆ ಭಯದಲ್ಲಿ 2-3 ಕ್ವಶನ್ ತಪ್ಪಾಗ್ಬಿಡ್ತಾರೆ. ಅವಾಗ ಸೆಲೆಕ್ಷನ್ ಆಗೋದು ಅವಕಾಶ ಮಿಸ್ ಆಗೋಗುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ, ನವೋದಯ ಅಂತ ಶಾಲೆಗಳು, ಸೈನಿಕ್ ಶಾಲೆ ಅಂತ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂತ ಇದ್ರೆ ಯಾಕೆ ನಾವು 1 ವರ್ಷ ಮುಂಚೆಯಿಂದ ಪ್ಲಾನ್ ಮಾಡಬಾರ್ದು? ಆಫ್ಟರ್ ನಾವು SLC PUC ಆದ್ಮೇಲೆ ಆ ಕಾಲೇಜು ಈ ಕಾಲೇಜು ಅಂತ ಸ್ವಲ್ಪ ದುಡ್ಡು ಖರ್ಚು ಮಾಡೋದಕ್ಕಿಂತ ಯಾಕೆ 5ನೇ ತರಗತಿಯಲ್ಲೇ ನೀವು ಯಾಕೆ ಒಂಚೂರು ನವೋದಯ ಸೈನಿಕ್ ಕಡೆ ಒಂಚೂರು ಗಮನ ಕೊಟ್ಟು ಆ ಮಕ್ಕಳಿಗೆ ಒಂಚೂರು ಅಲ್ಲಿಂದಾನೇ ಪ್ರಿಪೇರ್ ಮಾಡಿದ್ರೆ
ಯಾಕೆ? ಒಳ್ಳೆ ಎಜುಕೇಶನ್ ಸರ್ಕಾರದಿಂದ ನೀಡುವಂತ ಫ್ರೀ ಎಜುಕೇಶನ್ ಸಿಗತ್ತಲ್ವಾ ಮಕ್ಕಳಿಗೆ, ಒನ್ ಆಫ್ ದ ಬೆಸ್ಟ್ ಎಜುಕೇಶನ್ ವಿತ್ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ನಿಮಗೆ ನವೋದಯ ಶಾಲೆ ಬಗ್ಗೆ ಎಲ್ಲ ಮಾಹಿತಿ ಇದೆ. ಆದ್ರೆ ಅದ್ರ ಒಳಗೆ ಹೋಗ್ಬೇಕಾದ್ರೆ ನಾವು ಮಾಡೋ ದೊಡ್ಡ ತಪ್ಪಂದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಆಮೇಲೆ ಬರೋದು. ಈ ವರ್ಷ ನಾವು ಮಗುಗೆ ಎಕ್ಸಾಮ್ ಬರ್ಸ್ತಿದೀವಿ ಅಂದ್ರೆ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಆಮೇಲೆ ಒಂದ್ ತಿಂಗಳು 2 ತಿಂಗಳು 3 ತಿಂಗಳು ಇರುತ್ತೆ, ಅವಾಗ ಮಗುನ ಕರ್ಕೊಂಡ್ ಬರ್ತಾರೆ. ಸರ್ ನಮ್ಮ ಮಗುದು ನವೋದಯ ಅಪ್ಲಿಕೇಶನ್ ಹಾಕ್ಸಿದೀನಿ, ಏನಾರೇ ಮಾಡಿ ಪಾಸ್ ಮಾಡ್ರಿ ಸರ್, ಬೇಕಾದ್ರೆ ಎಷ್ಟು ಫೀಸ್ ಕೇಳಿದ್ರು ಕೊಡ್ತೀವಿ, ದಯವಿಟ್ಟು ಪಾಸ್ ಮಾಡ್ಕೊಡ್ರಿ ಸರ್. ದುಡ್ಡು ಕೊಟ್ರೆ ಪಾಸ್ ಆಗಲ್ಲ ಮಕ್ಕಳು. ಅವರಿಗೆ ಕಲಿಯಕ್ಕೆ ಸಮಯ ಬೇಕು. ನಾವೇನ್ ಮಾಡ್ಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು. ಒಂಚೂರು 1 ವರ್ಷ ಮುಂಚೆಯಿಂದನೇ ಪ್ರಾಕ್ಟೀಸ್ ಮಾಡಿಸೋದು ನನ್ನ ಕಡೆಯಿಂದ ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕೆಲವು ಮಕ್ಕಳು ಒಂದೇ ವರ್ಷದಲ್ಲಿ ಆರಾಮಾಗಿ ಸೆಲೆಕ್ಟ್ ಆಗಿ ಹೋಗ್ತಾರೆ. 6 ತಿಂಗಳಲ್ಲಿ ಕೂಡ ಕೆಲವು ಮಕ್ಕಳು ಏನ್ ಮಾಡ್ತವೆ, ಸೆಲೆಕ್ಟ್ ಆಗಿಬಿಡ್ತವೆ. ಆದ್ರೆ ಎಲ್ಲಾ ಮಕ್ಕಳು ಹಾಗೆ ಆಗಲ್ಲ, ಕೆಲವ್ರ ಅದೃಷ್ಟನೂ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ವಾ, LKS ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ಏನ್ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಕ್ಲಾಸಸ್ಗಳು ಬರ್ತಾನೆ ಇರ್ತಾವೆ ಅಲ್ವಾ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಈ ವರ್ಷ ಈಗ ನವೋದಯ ಅಪ್ಲಿಕೇಶನ್ ಬಿಡ್ತಾರಲ್ವಾ, ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು, ಮತ್ತೆ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಪ್ರತಿಯೊಂದರ ಪಿನ್ ಟು ಪಿನ್ ಮಾಹಿತಿನ ನಾನು ನಿಮಗೆ ನೀಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅವೆಲ್ಲ ಮಾಹಿತಿ ನಿಮಗೆ ಮೊಬೈಲ್ಗೆ ಫ್ರೀ ಆಗಿ ಬರ್ತವೆ. ಯಾಕೆ ಅಂದ್ರೆ, ಯಾಕೆ ಸಬ್ಸ್ಕ್ರೈಬ್ ಹಾಕಬೇಕು ಅಂದ್ರೆ, ನಾನು ಮಾಡೋ ವಿಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೋಟಿಫಿಕೇಶನ್ ಬರಲ್ಲ, ಅದು ನಿಮಗೆ ಗೊತ್ತಾಗಲ್ಲ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅಂತ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಕೆಳಗೆ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಇರುತ್ತೆ, ಎಲ್ಲ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗಾದ್ರೆ ಬರ್ರಿ, ಈಗ ಇನ್ನೊಂದು ನಮ್ಮ ಕೋಚಿಂಗ್ ಅಕಾಡೆಮಿ ಇದೆ ಅಲ್ವಾ, ಚನ್ನಗಿರಿಯಲ್ಲಿದೆ, ದಾವಣಗೆರೆ ಡಿಸ್ಟಿಕ್ ಇದು ಚನ್ನಗಿರಿಯಲ್ಲಿದೆ. LKS ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ಅಂತ ಇದೆ. ಇಲ್ಲಿ ನೀವು ಇನ್ನು ಯಾರ್ಯಾರೇ ಮಕ್ಕಳು ಸೇರೋದಿದ್ರೆ, ಯಾರ್ಯಾರೇ ಅಡ್ಮಿಷನ್ ಆಗೋದಿದ್ರೆ, ರೆಸಿಡೆನ್ಷಿಯಲ್ ನಾನ್ ರೆಸಿಡೆನ್ಷಿಯಲ್ ಎರಡೂ ಇದೆ, ಆನ್ಲೈನ್ ಕ್ಲಾಸಸ್ಸು ಇದೆ, ಆಫ್ಲೈನ್ ಕ್ಲಾಸಸ್ಸು ಇದೆ. ನಿಮಗೆ ಯಾವುದು ಸರಿಯಾಗ, ಯಾಕಂದ್ರೆ ಈಗ ದೂರ ಇರುತ್ತೆ, ಒಂದು ಹಳ್ಳಿ ಇರುತ್ತೆ, ಅಲ್ಲಿಂದ ನಾವು ಇಲ್ಲಿ ಬರೋಕ್ಕಾಗಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರಿಗೆ ಆನ್ಲೈನಲ್ಲಿ ಕ್ಲಾಸ್ ತಗೊಂತೀನಿ, ಮನೆ ಕಡೆ ಒಂಚೂರು ಚೆನ್ನಾಗಿದೆ ತೊಂದರೆ ಇಲ್ಲ ಅನ್ನೋರು ನಿಮಗೆ ಆಫ್ಲೈನಲ್ಲಿ ಕ್ಲಾಸ್ ಸಿಗತ್ತೆ. ರೆಸಿಡೆನ್ಷಿಯಲ್ ಸಹ ಇದೆ, ನೀವು ಯಾವ ಥರ ಬೇಕಾದ್ರೂ ಕ್ಲಾಸ್ ತಗೋಬಹುದು. ಬಟ್ ಏನಪ್ಪಾ ಅಂದ್ರೆ ಅವಕಾಶ ಮತ್ತೆ ಸಿಗಲ್ಲ. ಅವಕಾಶ ಸಿಕ್ಕಾಗ ನಿಮಗೆ ಎಲ್ಲ ಅವಕಾಶ ಇದೆ ಅಲ್ಲೇ ಕಳಿಸ್ರಿ, ನಿಮಗೆ ಯಾವ ಕೋಚಿಂಗ್ ಸೆಂಟರ್. ಬಟ್ ಇನ್ನೊಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ಸರ್, ನಮ್ಮೂರಲ್ಲೇ ಇನ್ನೊಂದು ಯಾವ್ದೋ ಕೋಚಿಂಗ್ ಸೆಂಟರ್ ಇದೆ ಸರ್, ಅಲ್ಲಿ ಕಳಿಸ್ರಿ, ನಾನು ಬೇಡ ಅನ್ನಲ್ಲ. ಆದ್ರೆ ಆ ಕೋಚಿಂಗ್ ಸೆಂಟರ್ ಚೆನ್ನಾಗಿದೆಯಾ, ಒಳ್ಳೆ ರಿಸಲ್ಟ್ ಕೊಡ್ತಿದೆಯಾ, ಹತ್ರ ಇದೆ ಅಂತ ನೀವು ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹಾಕ್ಬೇಡ್ರಿ. ಒಂದು 50 ಕಿಲೋಮೀಟರ್ ದೂರ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಕೋಚಿಂಗ್ ಸೆಂಟ್ರಿಗೆ ಹಾಕ್ರಿ. ನಿಮ್ಮ ಹತ್ರದಲ್ಲಿರೋದು ಚೆನ್ನಾಗಿದೆಯಾ, ಅಲ್ಲೇ ಹಾಕ್ರಿ, ತೊಂದರೆ ಇಲ್ಲ. ನಾನೇನ್ ಹೇಳ್ತೀನಿ ನಿಮಗೆ, ಒಳ್ಳೆ ಎಜುಕೇಶನ್ ಬೇಕು, ಒಳ್ಳೆ ಅವಕಾಶ ಇದು. ಈಗ ನೀವು ಇದನ್ನ ಮಿಸ್ ಮಾಡಿಬಿಟ್ರೆ ಏನಾಗತ್ತೆ ಹೇಳ್ರಿ, ಈಗ ಕಳಿಸ್ತೀರಾ ಅಥವಾ ಮನೆಯಲ್ಲೇ ಒಂದು ಪ್ರಾಕ್ಟೀಸ್ ಮಾಡಿಸ್ತೀರಾ ಅಂತ 2 ಮಾರ್ಕ್ಸೋ 3 ಮಾರ್ಕ್ಸಿಗೂ ಮಿಸ್ ಆಯ್ತು ಅಂದ್ರೆ ಮತ್ತೆ ಬರೆಯಕ್ಕೆ ಅವಕಾಶ ಇರಲ್ಲ. 8ನೇ ತರಗತಿ ಇರುತ್ತೆ ಅವಕಾಶ, ಎಷ್ಟು ಸೀಟ್ ಖಾಲಿ ಇದ್ರೆ ಮಾತ್ರ ನವೋದಯದಲ್ಲಿ ಸೀಟ್ ಖಾಲಿ ಇದ್ರೆ ಮಾತ್ರ ಬರಿಬಹುದು ನೀವು ನಿಮ್ಮ ಜಿಲ್ಲೆಯಲ್ಲಿ, ಅಥವಾ ಬೇರೆ ಜಿಲ್ಲೆಯಲ್ಲಿ ಖಾಲಿ ಇದೆ ಅಂತ ಆ ಜಿಲ್ಲೆಯಲ್ಲಿ ಬರೆಯಕ್ಕಾಗಲ್ಲ. ಓಕೆನಾ, ಕ್ಲಿಯರ್? ಹಾಗಾದ್ರೆ ಬರ್ರಿ, ನಾನು ಇವತ್ತು ಹೇಳ್ತಿರೋ ಮಾಹಿತಿ ಬಹಳನೇ ಇಂಪಾರ್ಟೆಂಟು. ನಮ್ಮ ಮಕ್ಕಳು ನವೋದಯ ಶಾಲೆಗೆ ಹೋಗಬೇಕಾದ್ರೆ ಏನು ಮಾಡಬೇಕು, ಪೇರೆಂಟ್ಸ್ಗಳು ತಗೋಬೇಕಾದ್ರೆ ಜವಾಬ್ದಾರಿಗಳೇನು, ಇವೇ ಇವತ್ತಿನ ಇಂಪಾರ್ಟೆಂಟ್ ಆದ ಕ್ಲಾಸಸ್. ಹಾಗಾದ್ರೆ ಏನ್ ಮಾಡಿದ್ವಿ ಸರ್, 3ನೇ ತರಗತಿಯಿಂದ ಪ್ರಿಪೇರ್ ಮಾಡ್ರಿ, ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ, ಹೇಳ್ಕೊಡ್ರಿ, ಬುಕ್ಸ್ ತಂದು ಕೊಡ್ರಿ, ಇಂಟ್ರೊಡ್ಯೂಸ್ ಆಗತ್ತೆ. 4 ಮತ್ತು 5ನೇ ತರಗತಿ ಎಫರ್ಟ್ ಹಾಕ್ರಿ, ಖಂಡಿತ 4ನೇ ತರಗತಿಯಿಂದಾನೇ ಪ್ರಾಕ್ಟೀಸ್ ಮಾಡಿಸೋದು ಇನ್ನೂ ಒಳ್ಳೇದು. ಅಕಸ್ಮಾತ್ ಈ ವರ್ಷ 5ನೇ ತರಗತಿ ಇದೆಯಾ, ವೆರಿ ಇಂಪಾರ್ಟೆಂಟ್. 5ನೇ ತರಗತಿ ಇದ್ರೆ ತುಂಬಾನೇ ಇಂಪಾರ್ಟೆಂಟು. ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಾಯ್ತು. ಈಗ ನಾನು ಏನಪ್ಪ ಹೇಳ್ತಿದ್ದೀನಿ ಅಂದ್ರೆ, ನವೋದಯ ಶಾಲೆಗೆ ಆಯ್ಕೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ. ಈಗ ನಿಮಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ. 8 ತಿಂಗಳು ಮಾತ್ರ ಉಳ್ಕೊಂಡ್ವು. 8 ತಿಂಗಳಲ್ಲಿ ಆ ಮಗು ಕಲಿಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕಾಗತ್ತೆ. ಇದಕ್ಕೆ ಒಂದು ಸೂಕ್ತವಾದ ವಾತಾವರಣ ಮಾಡ್ಕೊಡ್ರಿ.
ಇದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಈ ವರ್ಷ ಜೂನ್ ತಿಂಗಳಲ್ಲಿ ಒಂದ್ ನೆನಪಿಟ್ಕೊಳ್ರಿ. ಇನ್ನೊಂದು ಹೇಳ್ತೀನಿ ಮಾಹಿತಿ, ನನ್ನಲ್ಲಿ ತುಂಬಾ ಮಕ್ಕಳಿಂದ ಸಮಸ್ಯೆ ಏನಪ್ಪಾ ಅಂದ್ರೆ ತಂದೆ ತಾಯಿ ವಾಸವಾಗಿರೋ ಜಿಲ್ಲೆ ಬೇರೆ, ಮಕ್ಕಳು ಓದುತ್ತಿರುವ ಜಿಲ್ಲೆ ಬೇರೆ ಆಗಿರುತ್ತೆ. ದಯವಿಟ್ಟು ಆ ತರ ಇದ್ದಾಗ ಮಗು ಓದುತ್ತಿರುವ ಜಿಲ್ಲೆಯಲ್ಲೇ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನಾಳೆ ಅಪ್ಲಿಕೇಶನ್ ಹಾಕಿ ಮಗು ಸೆಲೆಕ್ಟ್ ಆದ್ಮೇಲೂ ಕೂಡ ಏನಾಗತ್ತೆ ಅಂದ್ರೆ ತಂದೆ ತಾಯಿ ಆಧಾರ್ ಕಾರ್ಡು, ತಂದೆ ತಾಯಿ ನಿವಾಸಿ ಅಂದ್ರೆ ವಾಸವಾಗಿರೋ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ಬೇಕಾಗತ್ತೆ. ಆವಾಗ ಅಪ್ಲಿಕೇಶನ್ ರಿಜೆಕ್ಟ್ ಆಗತ್ತೆ, ಮಗು ಸಿಕ್ಕಿರೋ ಸೀಟ್ ಸಹ ರಿಜೆಕ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಗು ಓದುತ್ತಿರುವ ಜಿಲ್ಲೆ ಮತ್ತು ತಂದೆ ತಾಯಿ ವಾಸವಿರುವ ಜಿಲ್ಲೆ ಎಲ್ಲ ಒಂದೇ ಆಗಿರ್ಬೇಕು. ಅಕಸ್ಮಾತ್ ಇಲ್ಲ ಬೇರೆ ಬೇರೆ ಒಂದೇ ಜಿಲ್ಲೆ ಇದ್ದು ಬೇರೆ ಬೇರೆ ತಾಲೂಕಿದ್ರು ನಡೆಯತ್ತೆ. ನೀವೇನ್ ಮಾಡ್ಬೇಕಾಗತ್ತೆ, ಒಂದೇ ಜಿಲ್ಲೆಯಲ್ಲಿ ಇರೋ ತರ ನೋಡ್ಕೊಳ್ಳಿ. ಇದು ಮೊದಲ ಸೂಚನೆ. ಅಕಸ್ಮಾತ್ ನೀವೇನಾದ್ರೆ TC ಬೇರೆ ಜಿಲ್ಲೆಯಲ್ಲಿ ಓದ್ತಿದ್ದಾರೆ ಅಂದ್ರೆ ಅದು ನಿಮ್ ಜಿಲ್ಲೆಗೆ ತಗೋಬೇಕಂದ್ರೆ ಜೂನ್ ಫಸ್ಟ್ ವೀಕಲ್ಲೇ ತಗೊಳ್ರಿ. ಯಾಕೆ ಅಂದ್ರೆ ಜೂನ್ ಲಾಸ್ಟ್ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ನವೋದಯ ನೋಟಿಫಿಕೇಶನ್ ಜಾರಿಗೆ ಆಗಿಬಿಡುತ್ತೆ. ನೋಟಿಫಿಕೇಶನ್ ಜಾರಿಗೆ ಆದ್ಮೇಲೆ ನೀವು TC ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಕೂಡ ಯೂಸ್ ಆಗಲ್ಲ, ಅಲ್ಲಿ ಕಂಡೀಷನ್ ಇರುತ್ತೆ ಇಷ್ಟನೇ ತಾರೀಕಿನ ಒಳಗೆ ಮಗುವ TC ಬದಲಾವಣೆ ಆಗಿರ್ಬೇಕು ಅಂತ. ಅದಕ್ಕೋಸ್ಕರ ಈ ತರ ಪ್ರಾಬ್ಲಮ್ ಇರೋರು ದಯವಿಟ್ಟು ಕೂಡ ನನ್ಗೊಂಚೂರು ಫೋನ್ ಮಾಡಿ, ಸರಿಯಾದ ಮಾಹಿತಿ ನಾನು ಕೊಡ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಿಮ್ಮ ಜಿಲ್ಲೆಗೆ ಆ TCನ ಯಾವುದೇ ತಾಲೂಕಾಗಿರ್ಬೋದು, ನಿಮ್ಮ ಜಿಲ್ಲೆಯಲ್ಲಿ ಯಾವುದೇ ಶಾಲೆಗಾದ್ರೂ ನೀವು ಆ TCನ ಹಾಕೋಬಹುದಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಯಾಕೆ ಸರ್ ನಾನು ಮೊದಲೇ ಹೇಳ್ತಿದ್ದೀನಿ ಅಂದ್ರೆ ಮಕ್ಕಳಿಗೆ ಈಗ ನೋಡ್ರಿ 8 ತಿಂಗಳು ಮಾತ್ರ ಉಳ್ಕೊಂಡಿದ್ದೀವಿ. 1 ವರ್ಷಕ್ಕೆ 12 ತಿಂಗಳು, ಅದರಲ್ಲಿ ಹೋಯ್ತು 4 ತಿಂಗಳು ಹೋಗಿದ್ದಾವೆ. ನಮಗೆ ಉಳಿದಿರೋದು ಇನ್ನು 8 ತಿಂಗಳು. 8 ತಿಂಗಳಲ್ಲಿ ಮಕ್ಕಳನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಟೈಮ್ ಇಲ್ಲ. ನೀವೇನೇ ಡಿಸೈಡ್ ಮಾಡೋದಾದ್ರು, ಕೋಚಿಂಗ್ ಸೆಂಟ್ರಿಗೆ ಕಳಿಸೋದಾದ್ರು, ಮನೆಯಲ್ಲೇ ಓದಿಸೋದಾದ್ರು, ಆನ್ಲೈನ್ ಕ್ಲಾಸ್ ತಗೊಳೋದೇ ಆದ್ರೂ, ನೀವೇನೇ ಮಾಡೋದಾದ್ರೂ ಬೇಗ ಮಾಡಿ. ಏನ್ ಮಾಡ್ಬೇಕು, ಬೇಗ ನೀವು ಡಿಸೈಡ್ ತಗೊಳ್ಳಿ. ನಾನು ಹೇಳೋದೇನು, ನಿಮ್ಮ ಮಕ್ಕಳಿಗೆ ನವೋದಯ ಶಾಲೆಗೆ ಸೇರಿಸ್ಬೇಕು, ಸೈನಿಕ ಶಾಲೆಗೆ ಸೇರಿಸ್ಬೇಕು ಅಂತ ನಿಮ್ಗೆ ಏನಾರೇ ಆಸೆ ಇದ್ರೆ ನಿಮ್ಮ ಪ್ರಯತ್ನ ಏನಾಗಿರ್ಬೇಕು, ಮುಂಚಿತವಾಗಿರ್ಬೇಕು. ಅಪ್ಲಿಕೇಶನ್ ಕಾಲ್ಫರ್ ಆಗಿರುತ್ತೆ, ಆವಾಗ ಅಪ್ಲಿಕೇಶನ್ ಹಾಕಿ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಆಮೇಲೆ ಬಂದು ಯಾವುದೋ ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತೀರಾ ಅಥವಾ ನಮ್ಮಲ್ಲಿಗೆ ಬರ್ತೀರಾ. ಬಂದ್ಬಿಟ್ಟು ಸರ್ ಈಗ ನನ್ನ ಮಗುದು ನವೋದಯ ಹಾಕಿದ್ದೀನಿ, ಇನ್ನು 3 ತಿಂಗಳ ಟೈಮ್ ಇದೆ, 6 ತಿಂಗಳ ಟೈಮ್ ಇದೆ, ದಯವಿಟ್ಟು ಏನಾರು ಮಾಡಿ ಪಾಸ್ ಮಾಡ್ರಿ ಸರ್. ಅವಾಗ ನಿಜ ಹೇಳ್ತೀನಿ, ಮಕ್ಕಳ ಮೇಲೆ ತುಂಬಾ ಪ್ರೆಷರ್ ಹಾಕ್ಬೇಕಾಗತ್ತೆ. ನಾವೇನು ಮಾಡಕ್ ಬರಲ್ಲ, ನೀವೇನು ಮಾಡಕ್ ಬರಲ್ಲ, ಮಕ್ಕಳಿಗೆ ಪ್ರೆಷರ್ ಬೀಳುತ್ತೆ. ಫ್ರೀ ಆಗಿ ಕಲೀಲಿ ಮಕ್ಕಳು. ಅದಕ್ಕೋಸ್ಕರ ಅತಿ ಬೇಗ ನೀವೊಂದು ತೀರ್ಮಾನ ತಗೊಂಡು ನೀವು ಅದರ ತಕ್ಕಂತೆ ನಾವು ಪ್ರಿಪರೇಷನ್ ಮಾಡ್ರಿ. ಅದರ ತಕ್ಕಂತೆ ಮಕ್ಕಳಿಗೆ ಕೋಚಿಂಗ್ ಸೆಂಟರ್ಗೆ ಕಳಿಸ್ತೀರಾ ಅಥವಾ ಮಕ್ಕಳಿಗೆ ಮನೆಯಲ್ಲೇ ಓದಿಸ್ತೀರಾ, ಆನ್ಲೈನ್ ಕ್ಲಾಸ್ ತಗೊಂತೀರಾ, ಏನ್ ಮಾಡ್ಬೇಕು ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ರಿ. ಆಯ್ತಾ? ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಕ್ಲಾಸಸ್ಗಳು ಬರ್ತಾನೆ ಇರ್ತವೆ. ಅಲ್ಲೂ ಸಹ ಯಾರಿಗೆ ಸರ್ ದುಡ್ಡಿನ ತುಂಬಾನೇ ಪ್ರಾಬ್ಲಮ್ ಇದೆ ಸರ್, ನನಗೆ ಆನ್ಲೈನ್ ಕ್ಲಾಸು ತಗೊಳಕ್ಕಾಗ್ತಿಲ್ಲ, ಆಫ್ಲೈನಿಗೂ ಬರೋಕ್ಕಾಗ್ತಿಲ್ಲ, ಆದ್ರೆ ನಾನು ನವೋದಯ ಪಾಸ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ನಾನಿದ್ದೀನಿ. ಏನಪ್ಪಾ ಅಂದ್ರೆ ನನ್ನ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ಕ್ಲಾಸಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಫ್ರೀ ಇದ್ದಾಗೆಲ್ಲ ಕ್ಲಾಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಕ್ಲಾಸಸ್ಗಳನ್ನ ನೋಡಿ ನೋಟ್ಸ್ ಬರ್ಕೊಳ್ಳಿ. ನೋಟ್ಸ್ ಬರ್ಕೊಂಡು ಅದನ್ನ ರಿಪಿಟೇಷನ್ ಮಾಡ್ಕೊಂತ ಇರ್ರಿ. ನಾನು ಹೇಳ್ತೀನಿ, ಓಲ್ಡ್ ಕ್ವಶನ್ ಪೇಪರ್ಸ್ನೆಲ್ಲ ಹಾಕ್ತೀನಿ, ಅದನ್ನೆಲ್ಲ ಬಿಡಿಸ್ತಾ ಇರ್ರಿ. ಆರಾಮಾಗಿ ಮನೆಯಲ್ಲಿದ್ದೇ ನೀವು ಪಾಸ್ ಆಗ್ಬೋದು. ಅದ್ರ ಬಗ್ಗೆ ಭಯ ಬೇಡ. ಫ್ರೀಯಾಗಿ ಕ್ಲಾಸ್ ಮಾಡ್ತೀನಿ, ನಾನು ಫ್ರೀಯಾಗಿ ಕ್ಲಾಸ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಏನಪ್ಪಾ ಅಂದ್ರೆ ಯಾವ ಮಕ್ಕಳಿಗೆ ಟ್ಯಾಲೆಂಟ್ ಇರುತ್ತಲ್ಲ ಆ ಮಕ್ಕಳಿಗೆ ಒಂದು ಅವಕಾಶ. ಅಂದ್ರೆ ನೀವು ಮನೇಲಿದ್ದೇ ಪಾಸ್ ಮಾಡ್ಬೋದು. ಸರ್ ನಾನು ತುಂಬಾ ಬಡವರು ಸರ್, ನಮ್ಮ ಮನೆಯಲ್ಲಿ ಎಲ್ಲೂ ಕಳ್ಸಕ್ ಆಗ್ತಿಲ್ಲ, ಬಟ್ ನಾನು ಪಾಸ್ ಆಗೋದಾ, ನನಗೆ ನವೋದಯದಲ್ಲಿ ಓದ್ಬೇಕಂತ ಆಸೆ ಇದೆಯಾ, ಪ್ರಯತ್ನ ಪಡು, ನಾನು ಕ್ಲಾಸ್ ಮಾಡ್ತೀನಿ. ಆಯ್ತಾ? ನಾನು ಇಲ್ಲಿ ಏನು ನಮ್ಮ ಕೋಚಿಂಗ್ ಅಕಾಡೆಮಿಲಿ ಯಾವ ತರ ಕ್ಲಾಸಸ್ ಮಾಡ್ತೀನೋ ಅದಕ್ಕಿಂತ ಚೆನ್ನಾಗಿ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತೀನಿ. ಅಲ್ಲಿ ಕೂತ್ಕೊಂಡೇ ನೀನು ನವೋದಯ ಪಾಸ್ ಮಾಡ್ಬೋದು. ಪ್ರಯತ್ನ ಪಟ್ರೆ ಖಂಡಿತ ಸಕ್ಸಸ್ ಸಿಗತ್ತೆ. ಪ್ರಯತ್ನನೇ ಇಲ್ದಲೆ ಸಕ್ಸಸ್ನ ಹುಡುಕ್ಬಾರ್ದು. ನಾನು ಹೇಳೋದೇನು, ಕಷ್ಟ ಪಡ್ತೀರಾ, ಹಾರ್ಡ್ ಲೆವೆಲ್ ಕಷ್ಟಪಡ್ರಿ, ಹೆವಿಯಾಗಿ ಮಾಡಿ. ಈ 8 ತಿಂಗಳೊಳಗೆ ನೀವೇನಾದ್ರು ಮಾಡ್ಕೊಳ್ರಿ. ಎಷ್ಟು ಕಷ್ಟಪಟ್ಟಾದ್ರು, ಎಷ್ಟು ನಿದ್ದೆ ಕಟ್ಟಾದ್ರೂ ಓದ್ರಿ, ಆಗತ್ತೆ. 8 ತಿಂಗಳ ಆದ್ಮೇಲೆ ಏನು ಮಾಡಕ್ ಬರಲ್ಲ. ಎಕ್ಸಾಮ್ ಆಗಿ 6ನೇ ದಿನದಿಂದ ಸರ್ ನಾನು ರಾತ್ರಿ 1 ಮಾರ್ಕ್ಸಿಂದ ಹೋಗ್ಬಿಡ್ತು, ಒಂದು 4-5 ಕ್ವಶನ್ ತಪ್ಪಾಗ್ಬಿಟ್ಟಿದ್ದ, ಇಷ್ಟಿಗೆ ಅವಕಾಶ ಕೊಟ್ರೆ ಬಹಳ ಓದಿ ಹಾಕ್ತೀನಿ, ಏನು ಮಾಡಕ್ ಬರಲ್ಲ. ಈ 8 ತಿಂಗಳೊಳಗೆ ನೀನು ಕೇವಲ 5ನೇ ತರಗತಿ ಮಗುವಲ್ಲ, SSLC PUC ಓದ್ತಿದ್ದೀನಿ ನಾನು. ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ. ಇಡೀ ಒಂದು ಜಿಲ್ಲೆ ಕಾಂಪಿಟೇಟರ್ ನೀನು. ಕೇವಲ ಒಂದು ಶಾಲೆಗೆ ಅಲ್ಲ, ಒಂದು ತಾಲೂಕಿಗೆಲ್ಲ, ಒಂದು ಜಿಲ್ಲೆಗೆ ಕಾಂಪಿಟೇಟರ್ ನೀನು. ಒಂದು ಜಿಲ್ಲೆಯ ಮಕ್ಕಳಲ್ಲಿ ನಿನಗೆ ಆಯ್ಕೆ ಮಾಡ್ತಾರೆ. ಇಡೀ ಜಿಲ್ಲೆಗೆ ಕಾಂಪಿಟೇಷನ್ ಮಾಡಬೇಕು ಅಂದ್ರೆ ಅಷ್ಟು ಹಾರ್ಡ್ ಲೆವೆಲ್ ಆಫ್
ಇದ್ಬೇಕಾಗತ್ತೆ. ಏನಪ್ಪಾ ಅಂದ್ರೆ ನೀವೇನ್ ಮಾಡ್ಬೇಕು, ಪ್ರತಿ ದಿನ ಬೆಳಿಗ್ಗೆ 5 ಗಂಟೆ ಒಳಗೆ ಎದ್ದೇಳಬೇಕು, ರಾತ್ರಿ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಮಕ್ಕೋಬೇಕು. ಅದೊಂದು ಸ್ವಲ್ಪ ದಿನ ನಿಮಗೆ ಕಷ್ಟ ಆಗತ್ತೆ, ಒಂದು 21 ದಿನ ಪ್ರಾಕ್ಟೀಸ್ ಆಗ್ಬಿಟ್ರೆ ಆಟೋಮೆಟಿಕ್ ಅದು ನಿಮಗೆ ರೂಢಿ ಆಗ್ಬಿಡತ್ತೆ. ದಯವಿಟ್ಟು ಎಲ್ಲಾ ತಂದೆ ತಾಯಿಗಳಿಗೆ ಹೇಳೋದು ಒಂದೇ, ನಾನು ಒಂದು ಅವಕಾಶ ಇದೆಯಪ್ಪ, ಈ ಅವಕಾಶನ ಬಳಸ್ಕೊಳ್ಳಿ. ಇದನ್ನ ಯಾರು ಬಳಸ್ಕೊಂತಿದ್ದಾರೆ ಅಂತ ಹೇಳ್ತೀನಿ ನೋಡ್ರಿ. ಆಕ್ಚುಲಿ ಸರ್ಕಾರದಿಂದ ನವೋದಯ ಶಾಲೆಗಳಲ್ಲಿ 70% ರೂರಲ್ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಸಿಗುವ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತಾನೆ ನವೋದಯ ಅಂತ ಶಾಲೆಗಳನ್ನ ತೆರೆದಿರೋದು. ಆದ್ರೆ ಅದನ್ನ ಬಳಸ್ಕೊಂತಿರೋದು ಎಲ್ಲ ಅಪಾಯಿಂಟರ್ಸ್ ಮಕ್ಕಳು. ಮ್ಯಾಕ್ಸಿಮಮ್ ಎಲ್ಲೋ ಹಳ್ಳಿ ಮಕ್ಕಳು ಬರ್ತಿದ್ದಾರೆ, ಬರ್ತಿಲ್ಲ ಅಂತಿಲ್ಲ ನಾನು, ಮ್ಯಾಕ್ಸಿಮಮ್ ಇದರ ಸದುಪಯೋಗ ಇದನ್ನ ಯೂಸ್ ಮಾಡ್ಕೊಂತಿರೋದು ಯಾರು, ನಾಲೆಡ್ಜಬಲ್ ಪರ್ಸನ್ಸ್, ಯಾರು ಎಜುಕೇಶನ್ ಪಡೆದಿರ್ತಾರಲ್ವಾ, ಟೀಚರ್ಸ್ ಮಕ್ಕಳಾಗಿರ್ಬೋದು, ಪೊಲೀಸ್ ಮಕ್ಕಳಾಗಿರ್ಬೋದು, ಡಾಕ್ಟರ್. ಏನಂದ್ರೆ ಒಳ್ಳೆ ಎಜುಕೇಶನ್ ಬಗ್ಗೆ ಜ್ಞಾನ ಯಾರಿಗಿದೆ, ಅವ್ರು ದುಡ್ಡು ಹಾಕಲ್ಲ ಪ್ರೈವೇಟ್ ಶಾಲೆಗೆ. ಇಂಥ ನವೋದಯ ಸೈನಿಕಿಗೆ 2-3 ವರ್ಷದಿಂದನೇ ಪ್ರಿಪೇರ್ ಮಾಡಿಬಿಡ್ತಾರೆ, ತಗೊಂಡೋಗಿ ಒಳ್ಳೆ ಕಡೆ ಎಜುಕೇಶನ್ಗೆ ಹಾಕ್ಬಿಡ್ತಾರೆ. ಈ ನಮ್ಮ ಹಳ್ಳಿ ಜನಗಳಿಗೆ, ಮುಗ್ಧ ಜನಗಳಿಗೆ ಏನಾಗ್ತಿದೆ ಅಂದ್ರೆ, ಪ್ರೈವೇಟ್ ಶಾಲೆ ಬಸ್ ಹಚ್ಚೋದು ಕಳಿಸೋದು, ನಮ್ಮ ಮಗ ಬಸ್ಸಲ್ಲಿ ಹೋಗ್ತಿದ್ದಾನೆ, ದುಡ್ಡು ಕಟ್ಟಬೇಕು, ನಮ್ಮ ಮಗನಿಗೆ ಫೀಸ್ ಎಷ್ಟು ಗೊತ್ತಾ, 70,000 ರೂಪಾಯಿ 80,000 ರೂಪಾಯಿ ಅಂತೀವಿ. ಆದ್ರೆ ಫ್ರೀಯಾಗಿ ಸರ್ಕಾರ ಕೊಡ್ತಿರತ್ತೆ, ಅದನ್ನ ತಗೊಳ್ರಿ. ನಾನು ಹೇಳೋದೊಂದೇ, ಸರ್ಕಾರದಿಂದ ಕೊಡ್ತಿರೋ ಫ್ರೀ ಎಜುಕೇಶನ್ ಅದು ಬಹಳ ಚೆನ್ನಾಗಿರುತ್ತೆ. ಅದು ಬೇಕು ಅಂದ್ರೆ ಕಷ್ಟಪಡ್ಲೇಬೇಕು. ಒಂದು ಜಿಲ್ಲೆಗೆ ಕಾಂಪಿಟೇಷನ್ ಮಾಡ್ತಿದ್ದೀವಿ, ಸಾಮಾನ್ಯ ಅಲ್ಲ, ಎಲ್ರಿಗೂ ಸೀಟ್ ಸಿಗಲ್ಲ. ನಾನು ಮೊದಲೇ ಹೇಳ್ತೀನಿ, ಇದು ಟ್ರೈನಿಂಗು ಕೋಚಿಂಗ್ ಏನಿದೆ, ಇದು ನವೋದಯ ಒಂದು ಟ್ರೈನಿಂಗ್ ಕೋರ್ಸ್. ಇದು ನೀವು ಇದನ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ, ಪ್ರಾಕ್ಟೀಸ್ ಮೇಕ್ ಎ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ, ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಖಂಡಿತ ಸಕ್ಸಸ್ ಆಗ್ಬಹುದು. ಈಗ ಒಂದು ಜಿಲ್ಲೆಗೆ ನೀವು ಆಯ್ಕೆಯಾಗಿ 80 ಜನಕ್ಕೆ ನೀನು ಆಯ್ಕೆಯಾಗಿ ನವೋದಯ ಸೆಲೆಕ್ಟ್ ಆದೆ ಅಂದ್ರೆ, ಅಲ್ಲಿಂದಾನೇ ನಿನಗೆ ಕಾಂಪಿಟೇಟಿವ್ ಮೈಂಡ್ ಬೆಳೆಯುತ್ತೆ. ನಾಳೆ ಇಡೀ ಒಂದು ರಾಜ್ಯಕ್ಕೆ KS ಎಕ್ಸಾಮ್, ಒಂದು ರಾಜ್ಯಕ್ಕೆ ಕಾಂಪಿಟೇಷನ್ ಮಾಡಿ KS ಅಧಿಕಾರಿ ಆಗ್ಬಹುದು, ಇಲ್ಲ ಇಡೀ ದೇಶಕ್ಕೆ ಕಾಂಪಿಟೇಷನ್ ಆಗಿ IAS. ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ ನವೋದಯದಲ್ಲಿ ಓದಿ ಇವತ್ತು IAS KS ಆಫೀಸರ್ ಆಗಿರೋರು ತುಂಬಾ ಜನ ವಿದ್ಯಾರ್ಥಿಗಳು. ಡಾಕ್ಟರ್ಸ್ ಅಂತೂ ತುಂಬಾ ಇದ್ದಾರೆ, A ಗ್ರೇಡ್ ಆಫೀಸರ್ ಅಂತೂ ತುಂಬಾ ಜನ ಇದ್ದಾರೆ, ಅದರದ್ದೊಂದು ಲೀಸ್ಟೇ ಇದೆ ನನ್ನ ಹತ್ರ. ಹಾಗೆ ನೀವೇನ್ ಮಾಡ್ಬೇಕು, ಅಂತ ಶಾಲೆಗಳಲ್ಲಿ ನೀವು ಅಡ್ಮಿಷನ್ ತಗೊಂಡ್ರಿ ಅಂದ್ರೆ ಅಲ್ಲಿ ಈಗ್ಲಿಂದಾನೇ ನಿಮಗೊಂದು ಕಾಂಪಿಟೇಟಿವ್ ಮೈಂಡ್ ಬೆಳೆಯುತ್ತೆ. ನಿಮ್ಮ ಮಕ್ಕಳಿಗೆ ಒಂದು ಈಗ್ಲಿಂದನೇ, ಈಗ ನಿಮಗೆ ಒಂದು ಬಹಳನೇ ಒಳ್ಳೆ ಅವಕಾಶ ಇದು. ಈಗ್ಲಿಂದನೇ ನಿಮಗೆ ಕಾಂಪಿಟೇಷನ್ ಬೆಳೆಯುತ್ತೆ, ಈಗ್ಲಿಂದನೇ ಹೇಗೆ ಬರಿಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅನ್ನೋದು ಮೈಂಡಿಗೆ ಬರುತ್ತೆ. ಒಂದು ಹೈ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸು ಇವನ್ನೆಲ್ಲ ಕಲಿತೀರಾ. ಹಾಗಾಗಿ ನಾನು ಹೇಳೋದೇನೋ, ಈಗ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ, ತೀರಾ ಲೇಟ್ ಮಾಡಬೇಡ್ರಿ. ಈಗ ಜೂನಿಂದ ನಾವೇನು ಮಾಡ್ಬಿಡ್ತೀವಿ, ಶಾಲೆಗಳಿಗೆ ಅಡ್ಮಿಷನ್ ಮಾಡ್ತೀವಿ. ನೀವು ಏನೇ ತೀರ್ಮಾನ ತಗೊಳೋದಾದ್ರೂ, ನಿಮ್ಮ ಮಕ್ಕಳಿಗೆ ನವೋದಯ ಸೈನಿಕ ಆದರ್ಶ ಪ್ರತಿಷ್ಠಿತ ಅಂತ ಎಕ್ಸಾಮ್ಸ್ನ ಬರ್ಸೋದಾದ್ರೆ, ಅಂತ ಶಾಲೆಗಳಿಗೆ ನಾವು ಕಳಿಸ್ಲೇಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಅತಿ ಬೇಗ ಒಂದು ಡಿಸೈಡ್ ತಗೊಂಡು, ಒಂದು ತೀರ್ಮಾನ ತಗೊಂಡು, ಮಕ್ಕಳಿಗೆ ಒಂದು ಅವಕಾಶ ಸಿಗತ್ತೆ, ಟೈಮ್ ಸಿಗತ್ತೆ ಓದೋದಿಕ್ಕೆ. ಅವ್ರಿಗೆ ನಾವು ಕಲಿಸ್ಬೇಕು ಅಂದ್ರೆ ನಮಗೂ ಟೈಮ್ ಸಿಗತ್ತೆ. ಲಾಸ್ಟಿಗೆ ಕರ್ಕೊಂಬರ್ಬೇಡ್ರಿ, 1 ತಿಂಗಳು 2 ತಿಂಗಳು ಕರ್ಕೊಂಬಂದ್ರೆ ಅತ್ಲಾಗ ಅದು ಮಗುಗೂ ಸಕ್ಸಸ್ ಆಗಲ್ಲ, ನಾವು ಕಲಿಸಿದ್ದಕ್ಕೆ ನಮಗೂ ಸಮಾಧಾನ ಇರಲ್ಲ. ಹಾಗಾಗಿ ಒಂದು ಅವಕಾಶ ಇದೆ, ಈ ಅವಕಾಶನ ಸದುಪಯೋಗ ಪಡಿಸಿಕೊಳ್ಳಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಹೇಳ್ತಿರೋದು ಒಂದೇ, ಅವಕಾಶ ಇದ್ದಾಗ ಬಳಸ್ಕೊಳ್ಳಿ, ಅವಕಾಶ ವಂಚಿತರಾಗಬೇಡಿ. ಒಂದು ಸಲ ಮಿಸ್ ಆಯಿದ್ರೆ ಮತ್ತೆ ಸಿಗಲ್ಲ. ಐತ ಅವಕಾಶ ಯಾವ ಕಾರಣಕ್ಕೂ ಬಿಡ್ಬೇಡ್ರಿ, ಬರ್ದ್ ಬಾಯಿಗೆ ಹಾಕೋಬೇಕು. ಸಿಕ್ಕಿದೆ ಆಪರ್ಚುನಿಟಿ, ಎಲ್ಲಾ ಮಕ್ಕಳಿಗೂ ಸಮಾನವಾದ ಆಪರ್ಚುನಿಟಿ. ಯಾರು ಎಫರ್ಟ್ ಹಾಕ್ತಾರೋ ಅವ್ರು ಸಕ್ಸಸ್ ಆಗ್ತೀರಾ, ಯಾರು ಉಂಡ್ ಮಕ್ಕಂತೀರಾ ಅವ್ರು ಅಲ್ಲೇ ಇರ್ತೀರಾ. ಕಷ್ಟಪಡ್ರಿ, 5 ಗಂಟೆಗೆ ಎದ್ದು ಓದ್ರಿ, ಪ್ರತಿದಿನ ಎಫರ್ಟ್ ಹಾಕ್ರಿ, ಆಗತ್ತೆ. ಯಾಕಾಗಲ್ಲ, ಹಾಗೆ ಆಗತ್ತೆ. ಏನೇ ಡೌಟ್ಸ್ ಇದ್ರು ನಾನಿದ್ದೀನಿ ಸಾಲ್ವ್ ಮಾಡಕ್ಕೆ, ಆಯ್ತಾ? ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇಲ್ಲಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ಸ್ಗಳ ಬಗ್ಗೆ ಆಗಿರ್ಬೋದು, ಸಿಲೆಬಸ್ಗಳ ಬಗ್ಗೆ ಆಗಿರ್ಬೋದು, ಪಾಠಗಳ ಬಗ್ಗೆ ಆಗಿರ್ಬೋದು, ಕ್ವಶನ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತಾ ಇರ್ತೀನಿ. ಏನಾರೇ ಮಾಹಿತಿ ಬೇಕಾದ್ರೆ ನನ್ನ ಬ್ಯೂಟಿಫುಲ್ ಆದ ನಂಬರ್ 9741183187ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಸರ್ ನನಗೆ ಇಂಥ ಮಾಹಿತಿ ಬೇಕಾಗಿತ್ತು, ದಯವಿಟ್ಟು ಕಾಲ್ ಮಾಡಿ. ಯಾಕೆಂದ್ರೆ ಕೆಲವೊಂದ್ಸಲ ನಾನು ಬ್ಯುಸಿ ಇರ್ತೀನಿ, ಕ್ಲಾಸ್ ತಗೊಂಡಿರ್ತೀನಿ, ಅವಾಗ ನಿಮ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿರಿ, ನಾನು ನಿಮಗೆ ಅವಾಗ ಫ್ರೀ ಆದ್ಮೇಲೆ ಖಂಡಿತ ಮಾತಾಡ್ತೀನಿ, ಆಯ್ತಾ? ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಈಗ ನಾನು ಹೇಳಿದ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಲ್ವಾ? ನಿಮ್ಮ ಮಕ್ಕಳು 3ನೇ ಕ್ಲಾಸ್ ಇದ್ರೆ ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡಿಸ್ರಿ. 4ನೇ ಕ್ಲಾಸು ಅಥವಾ 5ನೇ ಕ್ಲಾಸ್ ಇದ್ರೆ ದಯವಿಟ್ಟು ಸೀರಿಯಸ್ ಆಗಿ ಟ್ರೈನಿಂಗ್ ಮಾಡಿಸ್ರಿ, ಸೀರಿಯಸ್ ಆಗಿ ಓದ್ಲಿ.
ಈಗ್ಲಿಂದನೇ ಸೀರಿಯಸ್ ಆಗಿ ತಗೊಳ್ಳಿ. 5ನೇ ಕ್ಲಾಸ್ ಇದೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ಗೋಲ್ಡನ್ ಆಪರ್ಚುನಿಟಿ. ಬಿಡಬೇಡಿ, ಅವಕಾಶ ಸಿಕ್ಕಾಗ ಬರ್ದ್ ಬಾಯಿಗೆ ಹಾಕೊಳ್ಳಿ ಅಷ್ಟೇ. ನಿಮಗೆ ಕಲ್ಸಕ್ ನಾನ್ ರೆಡಿ ಇದೀನ್ರಿ, ಕಲೀರಿ ನೀವು ಅಷ್ಟೇ. ಕಲಿಯಾಕ್ ನೀವು ರೆಡಿ ಇದ್ದೀರಾ? ನನಗ್ ಬೇಕಾಗಿರೋದಷ್ಟೇ. ಕಲ್ಸಕ್ ನಾ ಎಕ್ಸಾಮ್ ಅಲ್ಲಿ ಪಿನ್ ಟು ಪಿನ್ ಒಂದು ಕ್ವಶನ್ ಬೇರೆ ಕಡೆಯಿಂದ ಬರಲ್ಲ, ಆ ತರ ಕ್ಲಾಸ್ ಮಾಡ್ತೀನಿ. ಒಂದು ಕ್ವಶನ್ ನಾನು ಮಾಡಿರೋ ಸಿಲೆಬಸ್ ಬಿಟ್ಟು ಹೊರಗಡೆ ಬರಬಾರ್ದು, ಆ ತರ ಕ್ಲಾಸ್ ಮಾಡ್ತೀನಿ. ಬಟ್ ಕಲಿಯಾಕ್ ನೀವು ರೆಡಿ ಇರ್ಬೇಕು, ನನಗೆ ಅಷ್ಟು ಎಫರ್ಟ್ ಹಾಕ್ಬೇಕು. ಇವತ್ತು ನಾನು ಕ್ಲಾಸ್ ಮಾಡ್ತೀನಿ, ನೀವು ಅಲ್ಲೇ ಒಂದ್ ಕಡೆ ಬರ್ದಿಟ್ಟಿರ್ತೀರ, ಅದು ಮುಚ್ಚಿಟ್ಟು ಮಕ್ಕಂಬಿಟ್ರೆ ಮುಗಿತ್ ಕತೆ. ಮಾಡಿದ್ದೇನ್ ಪ್ರಯೋಜನ ಅಲ್ವಾ? ಪ್ರತಿದಿನ ಎಫರ್ಟ್ ಹಾಕ್ಬೇಕು, ರಿವಿಷನ್ ಮಾಡ್ತಾ ಇರ್ಬೇಕು. ಯಾವಾಗ ಅದು ಮೆಲ್ಕ್ ಹಾಕ್ತಿವಿ, ಮೆಲ್ಕ್ ಅಂದ್ರೆ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ನೋಡ್ರಿ. ಈ ದನಕರುಗಳು ಅಂದ್ರೆ ಎತ್ತು, ಎಮ್ಮೆ, ಹಸು, ಮೇಕೆಗಳು ಹಗಲೆಲ್ಲ ಬಹಳ ಮೇಯ್ತಾವ್, ಜೋರಾಗಿ ಮೇಯ್ಕೊಂಡ್ ಬಂದಿರ್ತವೆ. ಅದು ಹೊಟ್ಟೆಲೆಲ್ಲ ತುಂಬ್ಕೊಂಡಿರುತ್ತೆ, ಆದ್ರೆ ಅದು ಜೀರ್ಣ ಆಗಿರಲ್ಲ. ಯಾವಾಗ ರಾತ್ರಿ ಬಂದು ಒಂದು ಹಸು ರಾತ್ರಿ ಬಂದು ಅದನ್ನ ಮತ್ತೆ ವಾಪಸ್ ಬಾಯಲ್ಲಿ ಹಾಕೊಂಡು ಅಗಿತಾ ಇರತ್ತೆ, ನೋಡಿದೀರಾ? ಇದನ್ನ ನಾವು ಮೆಲ್ಕ್ ಹಾಕೋದು ಅಂತ ಕರಿತೀವಿ. ನಾವು ಯಾವಾಗ ಹಗಲೆಲ್ಲ ಪಾಠ ಮಾಡಿರೋದನ್ನ ನೀವು ಕೇಳ್ಕೊಂಡಿರ್ತೀರಾ, ಓದಿರ್ತೀರಾ, ಅದನ್ನ ಮಾತ್ರ ರಾತ್ರಿ ಬಂದು ನೀವು ರಿವಿಷನ್ ಮಾಡ್ಲಿಲ್ಲ, ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಅದು ಕೂಡ ನಿಮಗೆ ಜೀರ್ಣ ಆಗಲ್ಲ, ನೆನ್ಪುಳಿಯಲ್ಲ. ಯಾವ ಹಸು ಮೆಲ್ಕ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೇನೋ ಕಾಯಿಲೆ ಇದೆ, ಆಹಾರ ಜೀರ್ಣ ಆಗ್ತಿಲ್ಲ ಅಂತ ಡಾಕ್ಟರ್ ಕರೆಸ್ತಾರೆ. ಹಾಗೆ ನೀವು ಯಾವಾಗ ರಿವಿಷನ್ ಮಾಡ್ತಿಲ್ಲ, ಯಾವಾಗ ಪ್ರಾಕ್ಟೀಸ್ ಮಾಡ್ತಿಲ್ಲ, ಅದು ನೀವು ಓದಿದ್ದು ಅರ್ಥ ಆಗಲ್ಲ, ನೆನ್ಪುಳಿಯಲ್ಲ. ನೀವು ಓದಿದ್ದು ಪಾಠ ಕೇಳಿದ್ದು ವೇಸ್ಟ್ ಆಗ್ಬಿಡತ್ತೆ. ಅದಕ್ಕೆ ಈಗ್ಲಿಂದನೇ, ಇವತ್ತಿಂದನೇ ನಿಮ್ಮ ಪ್ರಯತ್ನ ಸ್ಟಾರ್ಟ್ ಆಗ್ಲಿ. ಇವತ್ತಿಂದನೇ ನಿಮ್ಮ ಒಂದು ಗುರಿ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಈ ವರ್ಷ ನವೋದಯ ಶಾಲೆಯ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂದೇ ಬರುತ್ತೆ ಅಂತ ನೀವು ಕೂತ್ಕೊಳ್ರಿ. ನಾನು ರೆಡಿ ಇದ್ದೀನಿ ಪಾಠ ಮಾಡಕ್ಕೆ, ನೀವು ಕೇಳಕ್ ರೆಡಿ ಇರಬೇಕು. ಕಷ್ಟಪಡ್ರಿ, ಒಳ್ಳೇದಾಗ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಆಲ್ ದ ಬೆಸ್ಟ್.